5 ತಲೆ ಕುದುರೆ ಅಂದ್ರೆ ಯಾವುದು? ಯಾವ್ದ್ರಿ? ಇದು ಬಹಳ ದೂರಿಂದ ಅಲ್ಲ. 5 ತಲೆ ಕುದುರೆ. ಆ ಕುದುರೆ ಅಲ್ಲಿದು. ಯಾವ ಕುದುರೆ ರೀ? 5 ತಲೆ ಎದಕ್ಕದವಪ್ಪ ಅಂದ್ರೆ ಎದಕ್ರಿ? ಮನುಷ್ಯ ಸತ್ತ ಬಳಕ ಒಂದ ಸತ್ತಿರ್ತೈತಿ. ಸತ್ತವಂದು ಒಂದು ತಲಿ 4 ಮಂದಿ ಅವ್ನು ಹೊತ್ತಿರ್ತಾರ. ಹೌದಾ? ಅವು 4 ತಲಿ. ಇವನ್ ಕೂಡ ಹೊತ್ತವನು 4 ತಲಿ, ಸತ್ತವಂದು ಒಂದು ತಲಿ, 5 ತಲಿ ಆದ್ರಿ. 5 ಆದ್ರಿ. ಇನ್ನ 14 ಕಾಲ ಅದಾವತ್ರಿ. ಹೆಂಗ್ರಿ 14 ಕಾಲ? ಸತ್ತವನು 2 ಕಾಲ. ಆ 4 ಮಂದಿ ಹೊತ್ತಾರಲ್ಲ ಅವರು 2 2 4 5 6 7 8 ಇವನು ಹೊತ್ತವ್ರು 8 ಕಾಲ. ಹೌದ್ರಿ. ಸತ್ತವನು 2 ಕಾಲ. ಹೆಗಲ ಮೇಲೆ ಹೊತ್ತಿರ್ತಾರಲ್ಲ ಹೆಣ ಹೊತ್ತಾಗ ಆಚೆ ಕಡೆ ಒಂದು ಕಾಲ ಈಚೆ ಕಡೆ ಒಂದು ಕಾಲ, ಮುಂದೆ 2 ಕಾಲ ಹಿಂದಕ್ಕೆ 2 ಕಾಲ ಇರ್ತಾವ. ಹೆಣ ಹೊತ್ತು ಹೊರತಾರ. ಇಸ್ಲಾಂ ಧರ್ಲಿ ಅದೆಲ್ಲ ಬ್ಯಾಡಿಗೆ ಒಟ್ಟು ಮುಂದೆ 2 ಕಾಲ ಹಿಂದೆ 2 ಕಾಲ. ಇವನು ಹೊತ್ತವ್ರು 4 ಕಾಲ, ಸತ್ತವನು 2 ಕಾಲ. ಆ ಹೆಣ ಒಯ್ಲಕ್ಕ ಏನು ಕಟ್ಟಿಗೆ ಮಾಡಿರ್ತಾರಲ್ಲ ವಿಮಾನ, ಆದ್ರೂ ವಿಮಾನ 4 ಕಾಲ. ಟೋಟಲ್ ಅದಾಗ 14 ಕಾಲ. ಅದು ಏನ ಒಂದು ಮಾತ್ರಿ ಏನಾಯ್ತ್ರಿ? ಅದಕ್ಕ ಎಲ್ಲಾರು ಕುದುರೆಗೆ ಬಾಯಿಗೆ ಮಗಾಡಾಕಿರೋದ್ರ ಕಾಲಿ ಹಾಕ್ತಾರನ್ರಿ. ಸತ್ತವನ ಕಾಲಿಗೆ ಹೆಬ್ಬಟ್ಟು ಕಟ್ಟತಾರ್ರಿ. ಅಡ್ಡು ಹೆಬ್ಬಟ್ಟು ಕಟ್ಟತಾರ. ನೀ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕುಲ್ಲ ತಗೊಂಡು ಹೋಗ. ಈಗ ನೀ ಎಟ್ಟು ಮಾಡು ನನ್ನ ಕಾಲಾಗಿನ ಕರ. ನೀ ನನ್ನ ಬಗಲು ಬಚ್ಚ, ನನಕ ನೀ ಸಣ್ಣವನ. ಕೈಕಾಲು ಗಟ್ಟಿ ಬಾಯ ಹೋಗದಂಗ ಆಗಿರ್ಬೇಕು 3 ಮಂದಿನ. ಈ ಗಂಡ ಹಾಡವ್ರನ್ನ ಈಗ ಸುದ್ದಿ ಬೇರೆ ತಂದಾರ್ರಿ. ಏನ್ ತಂದಾನ್ರಿ? ಎಲ್ಲಿ ನೀನು ಹಾಡ್ಲಕ್ ಹೋಗಿದ್ದತ್ರಿ ಶಾಪುರ್ ಮಗಲಾಗೆಲ್ಲಿ ಬನ್ನಟ್ಟಿಗತ್ತ. ಹೌದ್ರಿ. ನಾನು ಬರುತ್ನ್ಯಾಗ ಒಂದು ಕುದುರೆ ನೋಡಿ ಬಂದ ಹೇಳ್ತಾನ ಅಂತ ಹೇಳ್ತಾನ್ರಿ. ಲಕ್ಷ ಕೇಳಿ ದೈವದವ್ರು. ಹೌದ್ರಿ. ಬನ್ನಟ್ಟಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ನಿ. ಅಲ್ಲಿ ಒಂದು ಕುದುರೆ ನೋಡೇನ್ರಿ. ಆ ಕುದುರೆಗೆ 5 ತಲೆ ಇದ್ದು. ಹೌದ? 14 ಕಾಲಿದ್ದು. ಎಲ್ಲಾರು ಕುದುರೆ ಬಾಯಿಗೆ ಮಕ್ಕಾಡ್ ಹಾಕಿರ, ಅದ್ರ ಕಾಲಿಗೆ ಮಕ್ಕಾಡ್ ಹಾಕ್ಯಾರತ್ತೀವ ಲಗಾಮ ಹಾಕಿದ್ರಂತ ಹೇಳಿ. ಕುದುರೆ ಹೆಸರು ಏನ? ಇದು ಯಾವ ಕುದುರೆ? 5 ತಲೆ ಕುದುರೆ ಐತಿ. ಅದು ಯಾವ್ದ? ಅದಕ್ಕೆ 14 ಕಾಲದವ ಹೇಳತ್ಯಾರ. ಹೇಳ್ತಾನ್ರಿ ಗಂಡ ಹಾಡವ. ಬರ್ಕೋ ಬಸವಣ್ಣ, ನೀವೊಂದು ಮಾತು ಒಪ್ಪಗೋತ ನಂದದಿ. ಹೌದ? ಈ ಕುದುರೆ ಹೆಸರು ಜರ್ಕರ್ ನಾ ಹೇಳಿನಿ ಅಂದ್ರ ನನಕಿ ಈಕಿ ಶಾನೆ ಅದಾಳ ಅಂತ ಹೇಳಿ ಒಪ್ಪಗೋತನತ್ತ ಸ್ವತಃ ಮಂದ್ಯಾಗ ಅಂದಾನಿಲ್ರಿ ಗಂಡ ಹಾಡವ. ನೀವು ದೈವದವ್ರು ಕೇಳ್ಯಾರಿ. ಹೌದ? 5 ತಲೆ ಕುದುರೆ ಐತಿ. ಆ ಕುದುರೆ ಯಾವ್ದ? ಅದಕ್ಕೆ 14 ಕಾಲದವು. ಹೌದ್ರಿ. ಕಾಲಿಗೆ ಮಗಳ ಅಂದ್ರೆ ಕಾಲಿಗೆ ಮಗಳ ಹಾಕ್ಯಾರ ಅಂತ ಹೇಳ್ತಮ್ಮ ಹೆಬ್ಬಟ್ಟಿಗೆ. ಅದಕ್ಕೆ ಒಂದು ಮಾತಾಡ್ಬೇಕಾಗೈತಿ. ಏನಾಗ್ಬೇಕಾಗೈತಿ ತಂಗಿ? ಇದನ್ನ ನಾ ತೆಗೆದು ಕೊಟ್ನಿ ಅಂದ್ರ ಏನ್ ಮಾಡ್ಬೇಕು? ನಾ ಶಾಣೆ ಅಂತೇಳಿ ನೀವು ಒಪ್ಪಗೋತನಂದದಿ. ಸತ್ತಿ ಬೆಂಕಿ ಜಾಗನ್ಯಾಗ ಮಾಸಾಳ ಊರಾಗ ಸಿದ್ದರಾಮೇಶ್ವರ ಜಾತ್ರೆ ನೀವು ಒಪ್ಕೊಳಕ್ಕ ಬೇಕು. ನಿನಕಿ ನಾ ಶಾಣೆ ಆತ ನೀವು ಒಪ್ಕೊಳಕ್ಕ ಬೇಕಿಲ್ಲ. ತಮ್ಮ 5 ತಲೆ ಕುದುರೆ ಅಂದ್ರೆ ಯಾವುದು? ಯಾವ್ದ್ರಿ? ಇದು ಬಹಳ ದೂರಿಂದ ಅಲ್ಲ. 5 ತಲೆ ಕುದುರೆ. ಆ ಕುದುರೆ ಅಲ್ಲಿದು. ಯಾವ ಕುದುರೆ ರೀ? 5 ತಲೆ ಎದಕ್ಕದವಪ್ಪ ಅಂದ್ರೆ ಮನುಷ್ಯ ಸತ್ತ ಬಳಕ ಒಂದ ಸತ್ತಿರ್ತೈತಿ. ಸತ್ತವಂದು ಒಂದು ತಲಿ 4 ಮಂದಿ ಅವ್ನು ಹೊತ್ತಿರ್ತಾರ. ಅವು 4 ತಲಿ. ಇವನ್ ಕೂಡ ಹೊತ್ತವನು 4 ತಲಿ, ಸತ್ತವಂದು ಒಂದು ತಲಿ, 5 ತಲಿ ಆದ್ರಿ. ಇನ್ನ 14 ಕಾಲ ಅದಾವತ್ರಿ. ಹೆಂಗ್ರಿ 14 ಕಾಲ? ಸತ್ತವನು 2 ಕಾಲ. ಆ 4 ಮಂದಿ ಹೊತ್ತಾರಲ್ಲ ಅವರು
2 2 4 5 6 7 8 ಎಂಟ್ರಿ ಇವನು ಹೊತ್ತವ್ರು 8 ಕಾಲ ಹೌದ್ರಿ ಸತ್ತವನು 2 ಕಾಲ ಹೆಗಲ ಮೇಲೆ ಹೊತ್ತಿರ್ತಾರಲ್ಲ ಹೆಣ ಹೊತ್ತಾಗ ಆಚಿ ಕಡೆ ಒಂದು ಕಾಲ ಈಚಿ ಕಡೆ ಒಂದು ಕಾಲ ಮುಂದೆ 2 ಕಾಲ ಹಿಂದಕ್ಕೆ 2 ಕಾಲ ಇರ್ತಾವ ಹೆಣ ಹೊತ್ತು ಹೊರತಾರ ಇಸ್ಲಾಂ ಧರ್ಲಿ ಅದೆಲ್ಲ ಬ್ಯಾಡಿಗೆ ಒಟ್ಟು ಮುಂದೆ 2 ಕಾಲ ಹಿಂದೆ 2 ಕಾಲ ಇವನು ಹೊತ್ತವ್ರು 4 ಕಾಲ ಸತ್ತವನು 2 ಕಾಲ ಆ ಹೆಣ ಒಯ್ಲಕ್ಕ ಏನು ಕಟ್ಟಿಗೆ ಮಾಡಿರ್ತಾರಲ್ಲ ವಿಮಾನ ಆದ್ರೂ ವಿಮಾನ 4 ಕಾಲ ಟೋಟಲ್ ಅದಾಗ 14 ಕಾಲ ಅದು ಅದು ಏನ ಒಂದು ಮಾತ್ರಿ ಏನೈತ್ರಿ ಅದಕ್ಕ ಎಲ್ಲಾರು ಕುದುರೆಗೆ ಬಾಯಿಗೆ ಮಗಡಾಕಿರೋದ್ರ ಕಾಲಿ ಹಾಕ್ತಾರನ್ರಿ ಸತ್ತವನ ಕಾಲಿಗೆ ಹೆಬ್ಬಟ್ಟು ಕಟ್ಟತಾರ್ರಿ ಅಡ್ಡು ಕಟ್ತಾರೆ ಹೆಬ್ಬಟ್ಟು ಕಟ್ಟತಾರ ನೀ ಕೇಳಿರುವಂತ ಪ್ರಶ್ನೆಗೆ ಉತ್ತರ ಕುಲ್ಲ ತಗೊಂಡು ಹೋಗ ಮನೆಗೆ ನೀ ಎಟ್ಟ ಮಾಡು ನನ್ನ ಕಾಲಾಗಿನ ಕರ್ರ ನೀ ನನ್ನ ಬಗಲು ಬಚ್ಚ ನನಕ ನೀ ಸಣ್ಣವನ ಫೋಟೋ ಬಚ್ಚ ನೀನ ಅಂದದಿ ಪ್ರಶ್ನೆದ ಉತ್ತರ ಬಿಡುಗಡೆ ಆತಂದ್ರ ನಾನ್ ನಿನಕಿ ನೀ ನನಕಿ ಶಾಣೆ ಅದೀವಾತೇನ ಒಪ್ಪಗೋತನ ತಿಳಿದಿ ಏನ ಒಪ್ಪಗೋತೇನ 3 ಸಲ ಮುಕುಳಿ ಹೇಳಿತಿ ನೋಡು ಇಲ್ಲೇ ನೀನ ಹೌದ್ರಲ್ಲ ನೋಡಿಲಿ ತಂಗಿ ಹರೇ ಹಾ ಕಲುವುದು ಹಂಗ ಅವ್ರು ಈಚೆ ಕಡೆ ಮೈಕ್ ಜರ ಸೌಂಡ್ ಇಡ್ರಿ ಏನು ಮೈಕ್ ಬಂದಾಗಿತ್ತು ಈಚೆ ಕಡೆ ಏನೂ ಇಲ್ಲ ಕರಿ ವೈರ್ ನೋಡ್ರಿ ಹಲೋ 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 ಒದರಿಸ್ಬೇಡಿ ಯಾವ ನಮ್ಮ ಮಹಾನ್ ಕಲಾವಂತರಾದಂಥ ಶ್ರೀಶೈಲ ಪಾಟೋಳೆ 9 ಮುಕ್ತ ಮಾಡುವಂತ ಮಾಸ್ತರ ಇನ್ನು 2 ಬಾಗಿಲು ಮುಚ್ಚವ ಬಾಗಿಲು ಹೆಸರು ಏನಾತ ಕೇಳತ್ತೇರೋ ಸಣ್ಣದ ಒಂದು ಸಖಿ ಅಂದ ಆಯ್ತು ತಗೋಣ ಮುಂದೆ ಜವಾಬ್ ಸವಾಲ್ಕ ಜವಾಬ್ ಹೆಣ್ಣಿಗಾಗಿ ಪಂಚಮುಖ ರಾಮ ಶಿಶಿರ ಮಾಡಿಕೊಂಡು ತಮ್ಮ ಶಿಶಿರ ಮಾಡಿಕೊಂಡು ತಮ್ಮ ಹೆಣ್ಣಿನ ಕಾಲಾಗ ಇಂದ್ರ ಚಂದ್ರ ಎಲ್ಲ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಚಂದ್ರ ಎಲ್ಲ ಹಚ್ಚಿಕೊಂಡ್ರ ಗೋಮ ಅಂತವ್ರೆಲ್ಲ ಹಚ್ಚಿಕೊಂಡ್ರ ಗೋಮ ಗಿಯಾಗ ಬಾಗಿಯಾಗ ಗಿಯ ಹೆಣ್ಣಿನ ಕಾಲಾಗ ಶ್ರೀರಾಮ ತೀಗುಡ ವನವಾಸವಾಗುವಮ್ಮ ತೀಗುಡ ವನವಾಸವಾಗುತ್ತಮ್ಮ
ದಸ್ತಗಿರ ಬಡಗುಣ ಕವಿನೇ ಆಗಿಯದ ಆಗಿಯದ ಏನ್ ಹೇಳತ್ತಾರ ತಮ್ಮ? ಏನ್ ಹೇಳ್ತಾರ್ರಿ? ಹೆಣ್ಣಿಗಾಗಿ ಪಂಚಮುಖದ ಬ್ರಹ್ಮ ವಂಚಿಸಿ ಶಿರ ಮಾಡಿಕೊಂಡು ಕಮ್ಮ. ಹೌದು ಸೊಕ್ಕ ಬಂದಿತ್ರಿ ನಮ್ಮ ಮದರಿ ಬಸಣ್ಣಗೆ ಹೆಂಗ ಬಂದದಲ್ಲ. ಹೌದು ನಮ್ಮ ಅಪ್ಪ ದೊಡ್ಡ ಮಕ್ಕ, ಅಪ್ಪ ಇದ್ರ ಮಗಲಾಗ ಮಕ್ಕಳಾಗ್ತಾವ. ಹೌದ್ರಿ ಅಪ್ಪ ಇದ್ರನ ಎಲ್ಲ ಸಂಸಾರ ಬೆಳಗ್ತೈತಿ. ಅಪ್ಪ ಅಂದ್ರೆ ಹೆಚ್ಚಿನ ಹೌದು ಅದು ಹೇಳತ್ತಾರ ತಮ್ಮ. ಈಗ ಹೆಂಗ ಅಪ್ಪ ಇದ್ರ ಮಕ್ಕಳಾಗ್ತಾವ, ನನ್ನಿಂದ ಜಗ ನಾನ ದೊಡ್ಡವ್ ನಾನ ಹೆಚ್ಚಿನವ್. ಇವಂಗ ಹೆಂಗ ಸೊಕ್ಕ ಬಂದತಿಲೆ ಹಿಂಗ ಇವ್ರ ಪಂಚಮುಖದ ಬ್ರಹ್ಮಗ ಸೊಕ್ಕ ಬಂದಿತ್ತು. ಹೌದು ಏನಂತ ಹೇಳಿ ಹೆಂಗವ ಪರಮಾತ್ಮ ಗಂಧಿವ ಬ್ರಹ್ಮ ಏನಂತ ನಿನಗ 5 ತಲೆ ಅದಾವು, ನಿನಗ ಪಂಚಮುಖದ ಪರಮಾತ್ಮ ಅಂತ ಕರೆದಾರ. ಹೌದು ನಿನಗ 5 ತಲೆ ಅದಾವ ಪಂಚಮುಖದ ಪರಮಾತ್ಮ ಅಂದ್ರ ಪಾರ್ವತಿ ನಿನ್ನ ಪೂಜೆ ಮಾಡ್ತಾಳ. ಹೌದು ನನಗೂ 5 ತಲೆ ಅದಾವ ಅಂದ್ರ ನನ್ನ ಪೂಜಾನ ಮಾಡತ್ ಹೇಳಕ್ ಈಗ ಅಂದಿವು. ನೋಡ್ರಿ ಹೌದು ನಿನಗ 5 ತಲೆ ಅದಾವ ಪೂಜೆ ಮಾಡ್ತಾಳ ನಿಂದ. ನನಗೂ 5 ತಲೆ ಅದಾವ, ನಿನಗೆ ನಾ ಕಮ್ಮಿ ಅದ ನೀನು ಹೌದು ನಂದು ಪೂಜೆ ಮಾಡತ್ ಹೇಳ. ಹೌದು ಹೇಳು ಅಂದಾಗ ಒಂದ್ ಅಗದಾತಿಪ್ಪ. ಏನಾತವ? ಪರಮಾತ್ಮ ಅಂದ ಇದ್ಯಾಕೋ ಬಳ್ಳ ಕೂಡ ಅನ್ಲಿ ಕೈ ನುಂಗಂಗ್ ಕಾಣ್ತದ, ಗಡಿ ಬಂದೈತಿ ಒಳಗ ನಾನೇ ಇದನ್ನ ಹಲಾಲ ಮಾಡ್ಬೇಕಂದವ. ಹೌದು ಅವಾಗ ಅವಂದ ಯಾಕೋ ಮಗನ ನನ್ನ ಹೆಂಡತಿಗೆ ನಿನ್ನ ಪೂಜಾ ಮಾಡ್ಬೇಕಾಕಿ 5 ತಲೆ ಇದಾವನ ಅಂಟ್ಲೆ ನನ್ನ ಹೆಂಡತಿ ನಿನ್ನ ಪೂಜಾ ಮಾಡ್ಬೇಕಂತ ನೀ ಕೇಳ್ತಿ. ನಿಂದ ಒಂದು ತೆಲಿನ ತೆಗದ್ ನಿಂದ್ರ ಪೂಜೆ ಹಾಕ್ಯಾಕ ಮಾಡ್ತಾಳ ನಿಂದಂದಿವ್. ಹೌದು ಬರೋಬ್ರಿ. ಏನ ಹೆಂಡತಿ ಕಲೆ ಪೂಜೆ ಮಾಡ್ಸೋದ್ ಹತ್ತೈತಿ ಬಾ ಅಂತ ಹೇಳಿ ಏನ್ ಮಾಡ್ದ? ಉಗುರ್ಲೆ ಚೂಟಿ ಬಿಟ್ಟ ಒಂದು ತೆಲಿ ಕಡಿಯಾಕಾತು. ಈಗ ಚತುರ್ಮುಖ ಬ್ರಹ್ಮ ಬರೀ 4 ತೆಲಿ ಹೌದು ಸದನ ಹಾಕಿಯವ. ಎದಕ್ಕ ಹೆಂಗ ಮತ್ತೊಬ್ಬರ ಹೆಣ್ಣು ಮಕ್ಕಳ ಮ್ಯಾಲ ಮನಸ್ಸು ಮಾಡಿ ಕಣ್ಣಿಟ್ಟದಕ್ಕಾಗಿ ತೆಲಿ ತಕ್ಕೊಂಡವ್ ನಿಮ್ಮ ದೇವರುಗಳು. ಖರಿಯದವ ಅವ ಅಲ್ಲಿ ತೆಲಿ ತಕ್ಕೊಂಡನ ತಮ್ಮ, ನೀ ನನ್ನ ಕೈಯಾಗ ತೆಲಿ ತಕ್ಕೋಬೇಡ ಮಾಸ್ಯಾಳ ಊರಾಗ. ಹೌದು ಹುಷಾರ್ಲಿ ಹಾಡು ಏನ್ ಹೇಳತೈತಿ ಮತ್ ಇದು ಅಲ್ಲದ ಮತ್ರಿ ಮತ್ತೊಂದೊಂದು ಮಾತು ಕೇಳ್ಯಾರ ತಮ್ಮ. ಏನಂತವ? ಅವರು ಕಲಿಯುಗದ ಕೇಳ್ಯಾರತ್ತ, ಕಲಿಯುಗದ ಹೇಳ್ರತ್ತ, ಕೃತ ತ್ರೇತಾಯುಗದ ಆಯುಷ್ಯ ಹೇಳ್ಯಾರತ್ತ. ನೀ ನನಗ ದ್ವಾಪಾರ ಯುಗದ ಆಯುಷ್ಯ ಹೇಳು ನನಗ ಹೊಳಿ ನನಗ ಉಲಟಿ ಕೇಳ್ಯಾರ. ಕೇಳ್ಯಾರಲ್ರಿ? ನಿನಗೊಂದು ಮಾತು ಹೇಳ್ತಾನೆ ಕೇಳು. ಈಸ್ ಬಂದಂಗ ಹೊಳಿ ಬಹಳ ಈಡಲ್ಲ ಇಲ್ಲ. ನಿನಗ ನಾವು 4 ಯುಗದ ಆಯುಷ್ಯ ಕೇಳೇನಂದ್ರ ನನಗ ಗೊತ್ತಿಲ್ದ ನಿನ್ನ ನಾ ಕೇಳಿಲ್ಲ. ನಿನಗಿಷ್ಟು ಹೊಳಿ ಸವಾಲ್ ಹಾಕ್ಲತ್ತೀನಿ ಅಂದ್ರೆ ಜವಾಬು ಗೊತ್ತಿಲ್ದ ಕೇಳ್ತಾನ ನೀನ. ಅದಕ್ಕ ಕಲಿಯುಗದ ಆಯುಷ್ಯ ಹೇಳ್ರವ್ರು ಎಷ್ಟ? 4,32,000 ವರ್ಷ ಆಯುಷ್ಯ ಐತಿ ಕಲಿಯುಗದಂದ. ದ್ವಾಪಾರ ಹೇಳತ್ತು ನಾನು ಕೇಳತ್ಯಾರ ತಮ್ಮ. ದ್ವಾಪಾರ ಎಷ್ಟ? ಕೃತ ತ್ರೇತ ದ್ವಾಪಾರ ಹೊಳ್ಳಿ ಬಂದೀಗ ಚಾಲು ಆತು ಕಲಿಯುಗ. ಕಲಿಯುಗಕ್ಕ 4,32,000 ವರ್ಷ ಆಯುಷ್ಯ ಐತಿ ಅಂದ್ರೆ ದ್ವಾಪಾರಕ್ಕ 8,64,000 ವರ್ಷ ಆಯುಷ್ಯ ಐತಿ. ನೀ ಕೇಳಿರುವಂತದ ಪ್ರಶ್ನೆದ ಉತ್ತರ ಇದು. ಇದು ದ್ವಾಪಾರ ಎಷ್ಟ? 8,64,000 ವರ್ಷ ಆಯುಷ್ಯಿತ್ತು ದ್ವಾಪಾರ ಯುಗಕ್ಕ. ನೀ ಹೇಳಿ ತ್ರೇತಾಯುಗಕ್ಕ 12,000 ವರ್ಷ ಐತ್ರಿ. 12 ಲಕ್ಷ ಅಂತ ಹೇಳಿ 12 ಲಕ್ಷ ಆಗಂಗಿಲ್ಲ. ಆಗುದಿಲ್ಲ. ಅವ ನಮ್ಮ ಉತ್ತಮನ ಬಾಳ ಹೇಳತ್ತೇನ್ರಿ? ಹೇಳ್ತಾನ್ರಿ ಉತ್ತಮ ಉತ್ತಮ ನಮ್ಮ ಕೈಯಾಗ ನೀಂದ ಸತ್ತಮೂನ ಏನ್ ಹಚ್ಚಿರಿ ನಾವೊಂದು ಕೇಳನ್ಲಿ ನೀವೊಂದು ಹೇಳತಿ ಹಂಗ್ಯಾಕು? ಅದಕ್ಕೆ ತಮ್ಮ ಈಗ ಹೊಳ್ಳಿ ಏನ ಕೇಳ್ಯಾರಿ ಸವಾಲ? ಈ ಜೀವಾತ್ಮ ನನ್ನ ಶರೀರ ಒಳಗ ಬಂದ ಕೂತೈತಿ ಅಂತ ನೀ ಹೇಳ್ತಿ ಅಂದ್ರೆ ಜೀವಾತ್ಮ ಶರೀರ ಒಳಗ ಬಂದ ಕೂಡ್ಬೇಕಾದ್ರೆ ಯಾವ ದ್ವಾರದಿಂದ ಬಂದ ಕೂಡ್ತೈತಿ? ಈ ಶರೀರ ಒಳಗ 9 ಬಾಗಿಲು ಓಪನ್ ಅದಾವು, ಇನ್ನು 2 ಬಾಗಿಲು ಮುಚ್ಚವು. ಆ 2 ಬಾಗಿಲು ಹೆಸರೇನ? ಅವು ಯಾವಾಗ ಓಪನ್ ಆಗಿ ಯಾವಾಗ ಮುಚ್ಚವತ್ ಕೇಳ. ಮುಂದೆ ನಾವು ಕೇಳ್ತಾನೆ ತಗೋ ನೀನು ಸವಾಲ ಜವಾಬ ಅಲ್ಲೇ ಚಾದ ಅಂಗಡಿ ಕೂತು ಕೇಳ. ಎದೋ ಅಲ್ಲ ಮದ್ರಿ ಅವರು ಏನೇನು ಹೌದವ ಏ ಸೌಡ ಇಲ್ಲದ ಸಾರಿ ಹೇಳುವೆ ನೆಟ್ಟ ಮಂಡ್ಯಾಗ ದೈವ ಎಲ್ಲ ಹೌದ ಅವನು ಹಂಗ ತಮ್ಮ ಜೀವತ್ಮದ ಬದ್ದಲ ತಗದ ಕೇಳ್ತೀರು ನನಗ ಏನು ಕೇಳ್ತೀವಿ ನನಗ
ನೀನೇ ನನಗ ಮುಖಾಟ್ ಕೇಳ ಯಾವ ದ್ವಾರದಿಂದ ಬಂದ ಸೇರ್ತೈತೆ ಅಂದ್ಯೋ ನನಗ ಪಕ್ಕ ಲಕ್ಷ ಎಟ್ಟ ಕೇಳ ಹಾಡಿನ ಮ್ಯಾಲ ಗೀಯಾಗ ಗೀಯಾಗ ಶರೀರದೊಳಗ ಜೀವಾತ್ಮ ಬಾಂಧ ಒಳಗ ಕೂಡ್ಬೇಕಾದ್ರ ಹೆಂಗ ಬಂದ್ರಿ ತಮ್ಮ ನೆತ್ತಿ ದ್ವಾರದಿಂದ ಬಂದ ಕೂಡ್ತಾವ ಹೇಗ ಅದಕ್ಕ ಹುಟ್ಟಿದ ಕೂಸಿನ ನೆತ್ತಿ ತಾಲಿ ಅಳ್ಳ ಎದ್ದಾರ ಹುಟ್ಟಿದ ಕೂಸಿನ ನೆತ್ತಿ ಪಳ್ಳ ಇರ್ತೈತೆ ತಿಳ್ಕೊ ಏನ ಮ್ಯಾಗ ತಮ್ಮ ತಿಳ್ಕೋಯಿನ ಮ್ಯಾಗ ಇದರ ಒಳಗ ಇನ್ನೊಂದು ಮಾತ ನನಗ ನೀನು ಒಟ್ಟ 9 ಬಾಗಿಲ ಓಪನ್ ಅದಾವ ಅಂತೀವ ಇನ್ನ 2 ಬಾಗಿಲ ಮುಚ್ಚಾವಂತ ನನಗ ಗೀಯಾಗ ಗೀಯಾಗ ಏನ್ ಕೇಳರು ಏನಂತಾರೆ ಜೀವಾತ್ಮ ಈ ಶರೀರ ಒಳಗ ಬಂದು ಕೂಡ್ಬೇಕಾದ್ರೆ ಯಾವ ದ್ವಾರದಿಂದ ಕೂಡ್ತೈತಿ ಹೌದು ಜೀವಾತ್ಮ ತಮ್ಮ ಈ ಶರೀರ ಒಳಗ ಬಂದು ಕೂಡ್ಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದು ಕೂಡ್ತದ ಏನೋ ನೆತ್ತಿ ದ್ವಾರದಿಂದ ಬಂದದ ನೆತ್ತಿಲೆ ಬಂದು ಕೂಡ್ತೈತಿ ಅನ್ನಂಟ್ಲೆ ಹುಟ್ಟಿದ ಕೂಸಿನ ಹೌದು ನೆತ್ತಿ ಪೊಳ್ಳಿರ್ತೈತಿ ಇರ್ತದ ಅವನಿಗೆ ಬರೇ ಬಟ್ಟು ಒತ್ತಿದ್ರ ನೆತ್ತಿಯಾಗ ತೆಗ್ದು ಬೀಳ್ತದ ಅಲ್ಲಿ ಎಣ್ಣೆ ಹಾಕಿ 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 ತಾಯಿ ತಾಯಿಗಳು ಎಣ್ಣೆ ಉಣಿಸಿದ್ರ ನೆತ್ತಿ ಗಟ್ಟಿ ಮಾಡ್ತಾರ ಅದು ತಾಯಿದೇರಿಗೆ ಗೊತ್ತಾ ಇದೇನು ಹಡಿ ಹಡ್ಯಾದ ಹಿಂಗಾದ ಮೊದಲೇ ನಪುಸ್ಕಿದು ಇದಕ್ಕೆ ಏನು ಗೊತ್ತಾ ಇದಕ್ಕೆ ಯಾಕೆ ಹೇಳ್ತಿ ಕತ್ತಿ ಗತಿ ಕತ್ತಿ ಪಾಡೋದು ಅದಕ್ಕ ಆತಾತ ಅಲ್ಲ ಜೀವ ಬಂದು ಕೂಡ್ಬೇಕಾದ್ರೆ ನೆತ್ತಿ ದ್ವಾರದಿಂದ ಬಂದು ಕೂಡ್ತೈತಿ ದ್ವಾರದಿಂದ ಬಂದದ ಇನ್ನು ಈ ಶರೀರ ಒಳಗ 9 ಬಾಗಿಲು ಓಪನ್ ಅದಾವು ಇನ್ನು 2 ಬಾಗಿಲ ಮುಚ್ಚಾವ ನಡಬಾರಕ ಬಂದ ಮುಚ್ಚಾವು ಆ ಬಾಗಿಲುಗಳ ಹೆಸರು ಹೆಸರೇನು ಅಂತ ಕೇಳ್ತಾನ್ರಿ ಅಂದ್ರ ಆಧ್ಯಾತ್ಮಿಕ ಕೇಳತ್ತಾರ ಕೇಳ್ತಾನ ಹೌದು ತಮ್ಮ ಹೇಳಿ 9 ಬಾಗಿಲು ಯಾವ್ರಿ 2 ಕಣ್ಣ ಕಣ್ಣ 2 ಇವು ಮೂಗಿನ ಹೊಳೆ 4 ಅದು ಕಿವಿ 2 6 ಅದು ಬಾಯಿ 7 ಒಂದು ಮೂತ್ರ ದ್ವಾರ 8 ಒಂದು ಬುಧ ದ್ವಾರ ಪರ್ ಪುಷ್ಕ ಹಿಂಗಾತನ ಹೌದಲ್ಲ ಅವ ಟೋಟಲ್ 9 ಅದು 2 ಮುಚ್ಚಾವ ಇದ್ರೊಳಗೆ 2 ಮುಚ್ಚಾವು ಅವ ಮುಚ್ಚಿರ ಹೆಸರು ಏನ ಅಂದ್ರ ಕಡೆ ಅವು ಎಲ್ಲಿ ಮುಚ್ಚಾವ ಅವು ತಮ್ಮ ಮುಚ್ಚಾವು ಯಾವಾಗ ಮುಚ್ಚಾವ ಅಂದ್ರೆ ಯಾವಾಗವ ಅದ ಹಡದ ತಾಯಿಗೆ ಗೊತ್ತಾಗ್ತತಿ ಇದಕ್ಕೆ ಏನೋ ಗೊತ್ತಿದ್ದು ಪರದೇಶ ಊರೆಲ್ಲ ಪೇರಿ ಹಾಕೋದು ಸೈಡ್ ನಾಯಿಗತಿ ತಿರುಗೋದಿದು ಬಾಗಲ ಕಾಯುವುದೇನು ಏನು ಗೊತ್ತಾಗೋದು ತಮ್ಮ ಇನ್ನು 2 ಬಾಗಿಲು ಯಾವಾಗ ಮುಚ್ಚಾವಂದ್ರ ಅದೇ ತಾಯಿ ಹೊಟ್ಲಿ ಇದ್ದಾಗ ಅಕ್ಕಿ ಉಂಡಿರುವಂತ ಅನ್ನ ಒಳಗ ಕೂಸ ಬಾಯಿಲೆ ತಿನ್ನಂಗಿಲ್ಲ ಹೊಂಕಳ ಹುರಿಲೆ ಉಣ್ತತಿ ಒಳಗ ಏನೋ ಬಾಯಿಲೆ ಉಣಂಗಿಲ್ಲ ಕೂಸಿಗೆ ಮಾಸಿಗೆ ತಾಯಿ ಹೊಂಕಳ ಹುರಿಗೆ ಅದಕ್ಕ ಅಟ್ಯಾಚ್ ಇರ್ತೈತಿ ಅಕ್ಕಿ ಮೊದಲಿನ ತಗೊಂಡಳಂದ್ರ ಹೊಂಕಳ ಹುರಿಲೆ ಹೋಗಿ ಕೂಸಿನ ಹೊಟ್ಯಾಗ ಹೋಗ್ತೈತಿ ಅದಕ್ಕ ಕೂಸ ಹುಟ್ಟಿದ ತಕ್ಷಣ ಏನ್ ಮಾಡ್ತಾರ ತಮ್ಮ ಆ ಕೂಸಿಗೆ ಮತ್ತೆ ಹೊಂಕಳ ಹುರಿಗೆ ಏನ್ ಮಾಡ್ತಾರೆ ಒಂದು ಗೇನು ಪರಕಿಟ್ಟು ಹೊಂಕಳ ಹುರಿ ಕಟ್ ಮಾಡ್ತಾರೆ ಯಾವಾಗ ಕಟ್ ಆಗ್ತದ ಯಾವಾಗ ತಾಯಿ ಗರ್ಭದೊಳಗಿದ್ದಾಗ ಹೊಂಕಳ ಹುರಿ ಓಪನ್ ಇತ್ತು ಅದರಿಂದ ಊಟ ಮಾಡ್ತಿತ್ತು ಯಾವಾಗ ಭೂಲೋಕಕ್ಕೆ ಬಂದು ಬಿತ್ತಲ್ಲ ಆ ಕೂಸಿನ ಹೊಂಕಳ ಹುರಿ ಕಟ್ ಮಾಡ್ತಾರು ಆದಾಗ ಒಂದ ತಿಂಗಳ 15 ದಿವಸ ಗಂಟೆ ಆದಾಗ ಯಾ ಕೂಸಿಗೆ ಎಟ್ಟು ಎಣ್ಣೆ ಉಣಿಸಿ ಜಳಕ ಹಾಕ್ತಾರಲ್ಲ ಆ ಹೊಂಕಳ ತಾನ ಮಾದ ಹೊಂಕಳ ಮುಚ್ಕೊಂಡ ಹೊಂಕಳ ಹುರಿ ಕಡಿಯಾಕಾಗಿ ಬೀಳ್ತೈತಿ ಇದು ಹೊಂಕಳದ ಒಂದು ಬಾಗಿಲ ಮುಚ್ಚಿ ಬಿಟ್ಟ ಅದೊಂದು ಬಾಗಿಲ ಹುಟ್ಟಿದಾಗ ಓಪನ್ ಇರ್ತೈತಿ ಅದು ಹುಟ್ಟಿದ ಬಳಕ ಆ ಹೊಂಕಳ ಹುರಿ ಬಾಗಿಲ ಮುಚ್ಚಗೋತೈತಿ ಒಂದೇ ಬಾಗಿಲ ಐತಲ್ರಿ ಏನು 2ನೇ ಬಾಗಿಲ ಮುಚ್ಚಗೊಂಡೈತಿ ಅಂದಿ ಅದ ನೋಡ ತಾಯಿ ಹೊಟ್ಟಿ ಒಳಗಿದ್ದಾಗ ಜೀವ ಬಂದ ಕೂಡ್ಬೇಕಾದ್ರೆ ನೆತ್ತಿ ದ್ವಾರದಿಂದ ಕೂಡ್ತೈತಿ ಹೊರಗೆ ಬರ್ಬೇಕಾದ್ರ ಕೂಸಿನ ನೆತ್ತಿ ಗಚ್ಚಿ ಮಾಡ್ಬೇಕಾದ್ರೆ ಹುಟ್ಟಿದ ಬಳಕ ಪೋಲ್ ಇರ್ತೈತಿ ಅಂದ್ರೆ ಓಪನ್ ಇರ್ತೈತಿ
ಅದಕ್ಕೆ ಗಾಳಿ ಬಡಿ ಕೊಡಂಗಿಲ್ಲ ಹಿರಿಯರು. ಹೌದೌದೌದು. ಗಾಳಿ ಬಡಿಸ್ಲಕ್ ಹೋಗಬೇಡ್ರಿ, ಕೂಸಿನ ನೆತ್ತಿ ಬೀಳ್ತತಿ ಅಂತ. ಯಾಕ ಅದಕ್ಕೆ ಅದು ಓಪನ್ ಇರ್ತತಿ. ಓಪನ್ ಇರ್ತದೆ. ಓಪನ್ ಇರ್ತತಿ. ಅದಕ್ಕೆ ಯಾವಾಗ ನೆತ್ತಿ ಎಣ್ಣೆ ಉಣಿಸಿ 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 ಗಚ್ಚಾಗಿ ಮುಚ್ಕೊಂಡು ಬಿಡ್ತತಿ ನೋಡು, ಅವಾಗ ಗಟ್ಟಿ ಆಗ್ತತಿ ನೆತ್ತಿ. ಒಂದು ಹೊಂಕಳ ಬಾಗಿಲ, ಒಂದು ನೆತ್ತಿ ಬಾಗಿಲ, ನೀವು ಹುಟ್ಟಿದ ತಕ್ಷಣ ಇವೆರಡು ನಡಬಾರ್ಕ ಮುಚ್ಚಾವು. ನೀ ಕೇಳಿರುವಂತ ಪ್ರಶ್ನೆದ ಉತ್ತರ ನಂದು ಖುಲ್ಲ. ಹೋಗು ನಿನ್ನ ಊರಿಗೆ ಕಟ್ಕೊಂಡು ಹೋಗಿ ನಿನ್ನ ಪದರಾಗ ತಮ್ಮ. ಮತ್ತೇನಾಯ್ತ್ರಿ? ಅದಕ್ಕ ನಮಗ ಇನ್ನ ಒಂದು ಮಾತು ಹೇಳತ್ತೇರಿ. ಏನಂತ ಹೇಳ್ತಾನ್ರಿ? ಪಂಡ್ರಾಪುರ ವಿಠ್ಠಲ ದೇವ್ರ ಇದ್ದ ಅನಾಂಟ್ಲೇನ ಸಂತ ತುಕಾರಾಮ ಭಕ್ತ ಪುಂಡಲಿಕ ಜ್ಞಾನದೇವ. ಹೌದ್ರಿ. ಇವ್ರೆಲ್ಲ ಮೆಟ್ಟಿಗೆ ಹತ್ಯಾರ. ನಮ್ಮ ಅಪ್ಪ ಅಂತವ್ರನ್ನೆಲ್ಲ ಮೆಟ್ಟಿಗೆ ಹಚ್ಚಾನು. ನಿಮ್ಮವು ಯಾವಕ್ಕೆ ನಮ್ಮ ಅಪ್ಪನ ಮೆಟ್ಟಿಗೆ ಹಚ್ಚಾರ ಅಂತ ಕೇಳ್ತಾನ ಗಂಡ ಹಾಡವ. ನಿಮ್ಮ ವಿಠ್ಠಲ ದೇವ್ರ ಇವ್ರನ್ನ ಮೆಟ್ಟಿಗೆ ಹಚ್ಚಾನ. ನಿಮ್ಮ ವಿಠ್ಠಲ ದೇವ್ರನ್ನ ಮೆಟ್ಟಿಗೆ ಹಚ್ಚಿದವ್ರು ನಾವು. ಈಗ ಹೇಳ್ತೀನಿ ಕೇಳ, ನಾ ಯಾವಲ್ಲಿ ನಿನ್ನ ಮೆಟ್ಟಿಗೆ ಹಚ್ಚೇನಿ ಹೇಳುವ. ವಿಠ್ಠಲ ದೇವರ ಮೆಟ್ಟಿಗೆ ಹಚ್ಚಾನ ಅಂತ ನನಗ ನಿಮ್ಮ ವಿಠ್ಠಲ ದೇವ್ರನ್ನ ಮೆಟ್ಟಿಗೆ ಹಚ್ಚದ ರಕಮ ಆವಾಗ ಸಂತ ಸಕುಬಾಯಿ ಎದ್ಳ ತಮ್ಮ ಕೇಳಪ್ಪ ಈಗ ಮದುವೆ ಆಗೋಕ್ಕಿಂತ ಮೊದಲ ತನ್ನ ತವ್ರ ಮನೆಯಾಗ ಕೇಳಿ ತವ್ರ ಮನೆಯಾಗ ದಾನ ಧರ್ಮ ಮಾಡುತ್ತಿದ್ರ ದೇವ್ರದಿಂದ ಹೋಗಕ್ಕೆ ಅದೇ ಸಕ್ಕು ಬಾಯಿನ ಮಾಡಿ ಕೊಟ್ರ ಗಂಡ ಮನೆಯಾಗ ಒಟ್ಟ ದೇವ್ರದಿಂದ ಅಂತ್ಯದೆಲ್ಲ ಕೇಳಿ ಒಂದಾನಂದ ಟೈಮ್ದೊಳಗ ದಿಂಡಿ ಹಾದ ನಡೆದಿತ್ತಲ್ಲ ದಿಂಡಿ. ಸಕ್ಕು ಬಾಯಿ ಕೇಳತಾಳ ತನ್ನ ಅತ್ತೆ ಮಾವಾಗ ನನ್ನ ತವ್ರ ಮನ್ಯಾಗ ಪಂಡ್ರಾಪುರಕ್ಕ ಹೋಗ್ತಿದ್ದೀವಾಗ ಇಲ್ಲಿ ಬಂದ ಬಳಕ ಹೋಗಿಲ್ಲ ಅಂದ್ಲು ಪಂಡ್ರಾಪುರ ಕೇಳಿ ಪಂಡ್ರಾಪುರಿಗ ಎಷ್ಟ ಕೇಳಿದ ಅತ್ತೆ ಮಾವ ಸಕ್ಕು ಬಾಯಿಗೆ ಏನಂತ್ರವ? ಯಾವ ದೇವ್ರ ತಿಂದ್ರ ಅನ್ನೋದಿಲ್ಲ ನಮ್ಮ ಒಂದ ರೊಟ್ಟಿ ತಿಂದ ದಗದ ಮಾಡ್ಕೊತ ಇರ್ಬೇಕ. ಒಂದಾನಂದ ಟೈಮ್ದೊಳಗ ಸಕ್ಕು ಬಾಯಿ ಕೇಳಿ ಏನ್ ಮಾಡ್ತೀರ ತಾಯಿ? ನೀರ ತರ್ಬೇಕಂತ ಕೊಡ ಹಿಡಿದಳು ತನ್ನ ಬದಲಾಗ ಊರ ದಂಡಿಗೆ ಹೋಗಿ ನೀರ ತರ್ಲಕ ನಡೆದಾಳು ಆಗ ಅದೇ ಟೈಮ್ದೊಳಗ ತಿಂಡಿ ಹಾದ ನಡೆದಿತ್ತು ತಮ್ಮ ನಡೆದಿತ್ತು ಆಗ ಭಕ್ತಿಯಲ್ಲಿ ಮೈಯ ಮರೆತ ಕೊಡ ಅಲ್ಲೇ ಇಟ್ಟು ಆ ದಿಂಡಿ ಸಂಗಟ ಬೆನ್ನ ಹತ್ತಿ ಹೋದ ಕೆಟ್ಟಗಳಿಗೆ ಹತ್ತ ಸಕ್ಕೋಬಾಯಿಗೆ ಪಂಡ್ರಾಪುರದಾಗ ವಿಠ್ಠಲ ದರ್ಶನ ಆದ ಬಳಕ ಸಕ್ಕುನ ಪ್ರಾಣ ಆಗ ವಿಠ್ಠಲ ದೇವರ ವಿಚಾರ ಮಾಡ್ತಾನ ತನ್ನ ಮನದಾಗ ನನ್ನ ಸನ್ನಿಧಾನಕ್ಕ ಬಂದ ಬಳಕ ಪ್ರಾಣ ಹೋಗ್ಯದಂದಾಗ ಹೇಳ್ತಿ ರಕ್ಮ ಬಾಯಿನ ಕರ್ದ ಹೇಳತಾನ ಎಮ್ಮ ಹೇಳ್ತಾನ ಅವಾಗ ನನ್ನ ಗುಡಿಗೆ ಬಂದ ಸಕ್ಕುನ ಪ್ರಾಣ ಈಗ
ಸ್ವತಃ ವಿಠ್ಠಲ ದೇವರ ಕರೆದು ಹೇಳ್ತಾನ ರಕಮಾಬಾಯಿ ತನ್ನ ಹೆಂಡತಿ ಆದಂತ ರಕಮಾಬಾಯಿ ಏನಂತ ಹೇಳ್ತಾನ್ರಿ ರಕಮ ನನ್ನ ಸನ್ನಿಧಾನಕ್ಕೆ ಬಂದ ಬಳಕ ಸಕ್ಕುನ ಪ್ರಾಣ ಹೋಗೈತಿ ಅಂದ್ರೆ ಅಂದಾಗ ಇದನ್ನ ಜರ್ಕರ್ ಹಿಂಗ ಬಿಟ್ರ ಹಿಂದ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ಹೌದವ ಪಂಡ್ರಾಪುರಕ್ಕೆ ಹೋದವ್ರೆಲ್ಲ ಸಾಯ್ತಾರ ತಿಳಿ ಸುದ್ದಿ ಹೇಳ್ತೈತಿ ಹೇಳ್ತೈತಿ ಭಕ್ತರ ಭರೋಸಾ ಉಳಿಯಂಗಿಲ್ಲ ಅದಕ್ಕೆ ನಾವೊಂದು ದಗದ ಮಾಡ್ಬೇಕತ್ತ ನಂದ ಏನ್ ಮಾಡ್ಬೇಕ್ರಿ ಅವಾಗ ರಕ್ಮಾಬಾಯಿ ಅಂದಳು ಏನ್ ಮಾಡ್ತೀರಿ ಪತಿದೇವ ಹೌದ ಅವಾಗ ವಿಠ್ಠಲ ದೇವರಂದ ಏನಂತ್ರಿ ನಾನು ಸೀರೆ ಉಟ್ಟು ಸಕ್ಕುವಾಗಿ 4 ದಿವಸಕ್ಕೆ ಗಂಡ ಮನ್ಯಾಗ ಹೋಗಿ ನಿಂದಿರ್ತಾನಂದಿ ವಿಠ್ಠಲ ದೇವರ ಅಂದ್ರಲೇ ಮಾತ್ ಖರೆ ಐತಿ ಅದಕ್ಕ ಅವ ರಕಮಾಬಾಯಿ ಹೇಳ್ತಾಳ ಏನಂತವ ಪತಿದೇವ ಹೌದು ನನ್ನ ಮಾತು ಕೇಳ್ರಿ ಹೇಳ್ರಿ ಸೀರೆ ಉಡುದು ಸಸಾರ ಐತಿ ಕರೆ ಸೀರೆ ಉಟ್ಟ ಮೇಲೆ ಸೀರೆ ಸಂಭಾಳಿಸೋದು ಬಾಳ ಬಿರ್ರಿ ಬಾಳ ಬಿರಿ ಅದ್ರಿ ಸೀರಿ ಊರಿಂದ ನೋಡ್ಲಾಕ ಸಸಾರ ಕಾಣ್ಲಾಕ ಚಂದದ ಅದ್ರೊಳಗ ಜನ್ಮ ತೆಗೆದ ಹೆಣ್ಮಕ್ಳಿಗೆ ಅಟ್ಟ ಗೊತ್ತೈತಿ ಬಾಳ ಬಿರಿ ಐತಿ ನನ್ನ ಮಾತು ಕೇಳ್ರಿ ನೀವು ಸೀರೆ ಉಡ್ಬ್ಯಾಡ್ರಿ ಅಂದ್ರು ಅವಾಗ ಏನಂತಾರ ಅದ್ಯಾಕಾದಿತ್ತ ನಾ ಸೀರೆ ಉಡಾವನ ಸ್ವಂತ ಕಡಾವ ಸುತ್ತವನ ಮೂಗನ್ಯಾಗ ನತ್ತ ಹಾಕವನ ಜಡಿ ಬಿಡಾವನ ತುರ್ಬಾ ಕಟ್ಟಿನ ಕೂದ್ಲಕ ಹಾಕವನಿ ಸೀರೆ ಉಡ್ತನಂದ ಆಕಿನ ಅಂದಳು ಏನಂತಾಳ ಯಾಕೋ ನಿಂದು ಬಂದೈತಿ ಸನೇಕ ಹೋಗಿ ಸೀರೆ ಉಟ್ಟ ನನಗೇನಾಗೋದೈತಿ ಅಂದಳಿ ಏನಾಗ ನಮಗೇನ್ ಮಾಡೋದು ಏನಾರ ಮಾತು ಕೇಳವಲ್ಲಿ ಅಂದ್ರೆ ಸೀರೆ ಉಡ್ತಾನಂದ್ರ ಹೋಗು ಆಯ್ತು ತಮ್ಮ ತೇಟ್ ಸಕ್ಕು ಆದ ಸೀರೆ ಉಟ್ಟ ಹೌದು ಸೀರೆ ಉಟ್ಟ ಸೊಂಟಕ್ಕೆ ಡಾಬ ಸುತ್ತಿದ ಮೂಗನ್ಯಾಗ ನತ್ತ ಹಾಕಿದ ತೇಟ್ ಸಕ್ಕು ಹೆಂಗಿದಳಲ್ಲ ಸಕ್ಕುವಾಗಿ ನಿತ್ತ ಸಕ್ಕುವಾಗಿ ನಿತ್ತ ಹಾಕಿ ಗಂಡ ಮನಿಗೆ ಹೋದಾಗ ಮತ್ ಸಕ್ಕು ಏನೇನು ಮಾಡ್ತಾಳ ದಗದ ಎಲ್ಲಾ ಮಾಡ್ಬೇಕಲ್ರಿ ಮಾಡ್ಬೇಕಾಯ್ತು ರೊಟ್ಟಿ ಮಾಡ್ಲಾತ ಅಡಿಗೆ ಮಾಡ್ಲಾತ ಕಸ ಹುಡುಗಲಾತ ಬಾಂಡೆ ಬೆಳಗಲಾಕತ್ತ ಉದ್ಯಾನ ಹೋಗಿಲಾಕತ್ತ ದನಗಳ ಹೆಣಕಾಸು ಮಾಡ್ಲಾಕತ್ತ ಮುಂಜಾನೆ ದನಗಳು ಹಿಂಡ್ಲಾತ ದನಗಳ ಕಾಲನ ಹೆಂಡಿ ತೆಗಿಲಾಕತ್ತ ಎಲ್ಲಾ ಮಾಡ್ಕೋತ ಬಂದ ಆದ್ರ ಸ್ವಲ್ಪ ಪಂತಿ ಫರಕ್ ಆಗ್ಲಕೈತಿ ಹೆಂಗ ಹೌದ ಒಂದ್ ದಗದಾಗಿತ್ರಿ ಏನಾಗಿತ್ತವ ಯಾವ ಸಕ್ಕುಬಾಯಿ ಒಂದ್ ಪದ್ಧತಿ ಇಟ್ಟಿಡ್ರಿ ಹೆಂಗ ಗಂಡ ಉಂಡಂಗ ನಿದ್ದೆ ಹತ್ತಕ್ಕಿತ್ತ ಮೊದಲ ಗಂಡನ ಕಾಲು ಒತ್ತಿ ಮನಗುತ್ತಿದ್ದಳು ಇದೊಂದು ಪದ್ಧತಿ ಇಟ್ಟಿಳ ಸಕ್ಕುಬಾಯಿ ಪದ್ಧತಿ ಇತ್ತವಾಗ ವಿಠ್ಠಲ ದೇವರಿಗೆ ಇದು ಗೊತ್ತಿದ್ದ ಅದೇನು ಗೊತ್ತ ಅವನಿಗೆ ಕಾಲು ಒತ್ತದವ್ ಗೊತ್ತಿಲ್ಲ ಕಾಮಗ ತಿನ್ನಾವ ಕೊಂಡಿ ವ್ಯಾಪಾರ ಮಾಡಿ ಬೀಳಾವ ಬಾಂಗ ಬೀಳಾವ ಒಂದ್ ಅಗದಾತ ಮಾತಮ್ಮ ಹೆಂಗವ ಇವ ಸುಮ್ಮಕೊಂಡ್ ಗಂಡಗ ಗೊತ್ತಿಲ್ರಿ ಇವ ವಿಠ್ಠಲ ದೇವ್ರದಾನ ಅನ್ನೋದು ಗೊತ್ತಿಲ್ಲ ಅವನಿಗೆ ಸೀರೆ ಉಟ್ಟ ಅನ್ನೋದ್ರ ನಾನು ಹೆಣ್ತಿನದ ಅದಕ್ಕೆ ತಾವನ್ ತಲೆಯಾಗ ಬರ ಅದಕ್ಕ ಸುಮ್ಮಕೊಂಡ್ರಿ ಇವ ಗಂಡ ಅಂದ ಏನಂತ ಯಾಕ ಸಕ್ಕು ದಿನನಿತ್ಯ ನನ್ನ ಕೈಯ ಕಾಲ ಮೈಯ ಒತ್ತಿ ಮನಗತ್ತಿದ್ದಿ ಹಿಂದ ಏನಾಗೈತಿ ನಿನಗ ಯಾಕೋ ಹಂಗೆ ಬರೀ ಕಾಮಗ ಬೀಳತಿ ನನ್ನ ಕಡೆ ಮುಕುಳಿ ಮಾಡಿ ಬಂದು ಬೀಳತಿ ಯಾಕೆ ಏನಾಗೈತಿ ನಿನಗ ಅಂದಾಗ ಇವ ಅಂದ ವಿಠ್ಠಲ ದೇವ್ರ ಯಪ್ಪ ನನ್ನ ಜಲಮು ಅಂದಿವ ನನ್ನ ಬಂಗಾರದಂತ ಹೆಣ್ತಿ ಹೇಳಿತ್ತು ಸೀರೆ ಉಡ್ಬೇಡ್ರಿ ಹೌದು ಆಕೆ ಮಾತು ಕೇಳಿಲ್ಲ ನಾ ಸೀರೆ ಉಟ್ಟನಿ ಈ ಮಗನ ಕಾಲು ಒತ್ತು ಪಾಳೆ ಬತ್ತು ಹೌದು 100 ಮಂದಿ ಎಲ್ಲ ಬಂದು ನನ್ನ ಕಾಲು ಹಿಡಿತೈತಿ ಈ ಮಗನ ಕಾಲು ಹಿಡಿದ ನಾ ಬತ್ತು ಒಳಗ ಹಾಡ್ಯಾಡ್ಕೊಂಡಳ್ಳಕತ್ತ ಯಾರಿಗೆ ಹೇಳ್ತಾನ ಒಂದ್ ದಿವ್ಸ ಕಾಲು ಒತ್ತಿದ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಮೈ ಒತ್ತಿದ ಕೆಲಸ ತಪ್ಪು ಮಾಡ್ಯಾನ ಯಾಕೋ ಎಲ್ಲಾ ಒತ್ಕೋದ್ ಮಂದಿಗೆ ಒಂದ್ರೆ ಕುತ್ತಿಗೆ ಮಾಡ್ಬಿಡ್ತು ಚಟಿತಿದ್ದ ಅಲ್ಲೇ ಈ ಮಗನ ಒತ್ರಿ ಅವ್ನು ತಾಳೆ ಅವ್ನು ಮೊದಲ ಇವ್ ಕೂತಾನ ಇವ್ರು ಒತ್ತರಿ ಮೊದಲ ಕೂತ ನೋಡ್ರಿ ಹೆಂಗ್ ಕೂತ ನೋಡ್ರಿ ಬುಟ್ಟ್ಯಾಗ ಜೋಕ್ ಮಾಡ್ಕೊತಾನೆ ಏನ್ ಮಾತಾಡ್ತಾರೆ ನಮಗ್ ಹೇಳ್ತಾನೆ ಹೆಣ ಅಂದ್ರ ಸುಮಾರು ಐತಿ ಸುಡಗಾಡದೊಳಗೆ ಕಟ್ಟಿಗೆ ತಂದ ಮನ್ಯಾಗ ಕೊಡ್ತಾರು ಮನ್ಯಾನ ಹೆಣ ಹೋದ ಸುಡಗಾಡದಾಗ ಸುಡ್ತಾರು ಅದು ಕಾಯಕದ ಸೃಷ್ಟಿ ನೇಮ ಐತಿ ಅದು ಸುಡ್ಬೇಕಾಗ್ಯದ ಆಕಿ ಮಣ್ಣು ಹೋದಾಕಿ ಕೊಡ್ಬೇಕಾಗೈತಿ ಮನ್ಯಾಗ ಇಟ್ಕೊಂಡು ಕುಂಡ್ರಲಕ್ಕ ಬಂದಿಲ್ಲ ತಳದಾಗ ನಿಮ್ಮ ಅಪ್ಪ ವಚನ ಕೊಟ್ಟಾನು ವಚನ ಪ್ರಕಾರ ಆಕಿ ಮಣ್ಣು ಆಕಿ ಕೊಡಬೇಕಾಗೈತಿ ಮನ್ಯಾಗ ಇಟ್ಕೊಂಡು ಕುಂಡ್ರಲಕ್ಕ ಬರಂಗಿಲ್ಲ ಗೊತ್ತಿಲ್ಲ ಅದಕ್ಕ ಒಂದು ಮಾತು ಹೇಳ್ಯಾರು ಯಾವ ವಿಠ್ಠಲ ದೇವ್ರ ಏನ್ ಮಾಡಿದ್ರಿ ಎಲ್ಲ ಆತು ಸುಮ್ಮ ಕುಂಡ್ರಿಲ್ರಿ ಗಂಡ ಆತ್ರಿ ಒಂದ್ 4 ದಿವಸ ಹೋಯ್ತು ಸಣ್ಣಂಗಿವ ಒಂದ್ ಕಾಲು ತಂದ ಅವನ ಮ್ಯಾಲ ಹೋಗದ ಬೆತ್ತಲಿ ಹಾಸಿಗೆ ಇವ ಗಂಡ ನಾನು ಹೇಳ್ತೀನಿ ಅಂತೇಳಿ ಒಂದ್ ಕಾಲು ಹೋದಾಕಿ ಮ್ಯಾಲ ಹೋಗದ ಮತ್ತ ಅವ ಅಂದ ಇವ್ ಮಗ ಯಾಕೋ ಘಾತ ಮಾಡಂಗ ಕಾಣತಾನ ಸೌಕಾಸ್ ತೆಗದ ಕಡಿಯಾಕಿಟ್ಟ ಕಾಲ್ ತಳಗಿಟ್ಟ ಇವ್ ಮತ್ತ ಒಂದ್ ಕೈ ಒಗದ ಇವ್ ಯಾಕೋ ಮಗ ಮತ್ತ ಕೆಲಸ ಹೊಲಸಿಡ್ಸಂಗ ಕಾಣ್ತಾನಂತ ಮತ್ತ ಕೈ ತೆಗದ ದಂಡಿಗಿಟ್ಟ ಮತ್ತ ಕಡಿಗೆ ತೆಗದ ಇಟ್ಟೆಲ್ಲ ಆತು ತಮ್ಮ ಅವಾಗ ಇನ್ನು ನನ್ನ ಇವ್ ಯಾಕೋ ಬಿಡಂಗ ಕಾಣಂಗಿಲ್ಲ ತಿಳ್ಕೊಂಡ್ ಅವಾಗ ನಿಮ್ಮ ವಿಠ್ಠಲ ದೇವ್ರ ಒಳಗ್ ಒದರ್ತಾನ ಹೆಂಗ ರಕಮಾಬಾಯಿ ಬಾ ಮಗ ನಿನ್ನ ಮಾತು ಕೇಳಿಲ್ಲ ಬಾ ದೇವ್ರ ಸೀರೆ
ಅಲ್ಲ ಸೀರೆ ಉಟ್ಟಾನಿ ಈಗ ಹಾತಾಗ್ತದ ಈ ಮಗ ಯಾಕೋ ಹತ್ತುಟ್ಲಿ ಸುಮ್ನಿ ಆರ್ಸಂಗ್ ಕಾಣ್ಲಕತ್ತೇನ ಬಾರ ಶಿವನ ಆರಿಸ್ತಾನ ಈ ಮಗ. ಹೌದು ಹೌದು ಹಾಡ್ಯಾಡ್ಕೊಂಡು ಅಳತಿದ್ಯೋ ಯಪ್ಪ ನೀನ ಒಳ ಕುತ್ಕೊಂಡ ಶಂಕ ಹೊಡಿತಿದ್ದೆ ಅವಾಗ ನಮ್ಮ ರಕಮಾಬಾಯಿ ಸಕ್ಕುನ ಜೀವಕಾಳ ತುಂಬಿ ತಂದ ತಂದು ಅವಾಗಿಂದ ಅವಾಗ ವಿಠ್ಠಲ ದೇವ್ರನ್ನ ಮನಿ ಒಳಗೆ ಇಟ್ಟಾಗ ವಿಠ್ಠಲ ದೇವರ ಹೊರಗೆ ಬಂದಿ ಅವಾಗ ಹೊರಗೆ ಬಂದಾನ ನೀನು ಜಗಕ್ಕೆ ಮೆಟ್ಟಿಗೆ ಹಚ್ಚಿದಿ ನೀನು ಒಬ್ಬರ ಕೈಯಾಗಿಂದ ಉಳಿಸ್ಕೊಂಡು ಬಂದ ನಿನ್ನ ನಾವ್ ಮೆಟ್ಟಿಗೆ ಹಚ್ಚಿವ ಅಂದ್ರ ಏನ ನೀ ದೊಡ್ಡವು ನಾವು ದೊಡ್ಡ ನೀನೇ ವಿಚಾರ ಮಾಡು ದೊಡ್ಡವ್ರ ತಂಗಿ ನೀನ ಹೇಳ ನೀನೇ ವಿಚಾರ ಮಾಡು ಒಟ್ಟ ನಾನು ಜೋಡ ಅಲ್ಲತ್ತಿವಿಲೆ ನಿನ್ನ ಜೋಡ ಅಲ್ಲ ನಿಮ್ಮ ಮುತ್ಯನ ಜೋಡಿದ್ದೈತಿದ ಮಾಯಿ ಅಕಸ್ಮಾತ್ ನಮ್ಮ ರಕಮಾಬಾಯಿ ತಂದಿದ್ದಿಲ್ಲ ಅಂದ್ರೆ ಇವಳ ಪರಿಸ್ಥಿತಿ ಆಂಬುಲೆನ್ಸ್ ಗಾಡಿ ಆರ್ಡರ್ ಆಗ್ತಿತ್ತಮ್ಮ 180 ಪಾವಕ್ಕ ಪಸಕ್ಕ ಏನ್ ಬರಲ್ಲ ಒಟ್ಟ ತಮ್ಮ ಆಂಬುಲೆನ್ಸ್ ಗಾಡಿ ಬಂದೇ ಬಿಡ್ತಿತ್ತು ಹೆಂಗ ಬರ್ಬೇಕಾಗ್ತಿದ್ದಗದ ವಿಠ್ಠಲ ದೇವ್ರು ಹೌದು ಹೌದಾ ಆದ್ರ ಇಲ್ಲ ನಂಗಿಲ್ಲ ವಿಠ್ಠಲ ಹೌದು ಈಗ ನೀ ವಿಠ್ಠಲ ದೇವ್ರ ಸುದ್ದಿ ತೆಗದಿಯ ಅಂಟ್ಲಿ ಇನಕ ತಕ್ಕ ಹೆಣ್ಣು ನನ್ನ ಜೋಡ ಅಲ್ಲ ಅಂದಿದಿ ನಿಮ್ಮ ಸೀರಿ ಸೆರಗ ನನಗ ಬ್ಯಾಡ ನಿಮ್ಮ ಸೀರಿ ಸನಿ ನಾವು ಬರಂಗಿಲ್ಲ ಅಂತ ಹೇಳಿ ನಿನ್ನ ಹಿಡ್ಕೊಂಡು ಇಲ್ಲಿ ತಕ್ಕ ವಾದ ಮಾಡ್ಕೊತ ಬಂದಾವ ಸ್ವತಃ ನಿಮ್ಮ ವಿಠ್ಠಲ ದೇವರ ಸೀರೆ ಉಟ್ಟ ಸಕ್ಕುವಾಗಿ ತಿರುಗುತ್ತಾನಂದ್ರ ಸೀರೆ ಉಡ್ತಿ ಅಂದ್ರ ನೀ ನನ್ನ ಜೋಡ ಅಲ್ಲ ಏ ಸಣ್ಣ ಅಪ್ಪ ನೀ ದೊಡ್ಡವ ಸೀರೆ ಉಡಬಾರ್ದಲ್ಲ ಸೀರೆ ಉಡ್ಬಾರ್ದಲ್ಲ ಯಾಕ ಏನ್ ಕೆಲಸ ಇವ್ರು ಮಾಡಿಲ್ಲ ಯಾರು ಮಾಡ್ಯಾರಿ ಒಳಗೆ ಸೀರೆ ಮಾಡಿ ಹೋದ ಏನಿದೆ ಸೀರೆ ಮೈಮನೆ ಹಂಗದವ ಹೌದು ಹೌದು ಬಲೆ ಬಲೆ ಅವ್ರು ಸೀರೆ ಡಬ್ಬ ಬಿದ್ದು ಹೋಗ್ಯಾವ ಯಾಕಿರ್ತಪ್ಪಳ ಅದಕ್ಕೆ ಹೇಳ್ತಾರೆ ಹಿರಿಯರು ಹಿರಿಯರು ಏನ್ ಹೇಳ್ತಾರಪ್ಪ ಅಂದ್ರ ಮಾಡಿದೋಳು ಮಾರಾಯ ಸುಳ್ಳೆ ಜಗಳ ಯಾಕ ತಗೀತಿ ನೋಡಲಾರ್ದ ಮೊಸರಿ ತಿಂದು ಎಡಿ ಯಾಕ ಒಗೀತಿ ನೋಡಲಾರ್ದ ಮೊಸರಿ ತಿಂದು ಎಡಿ ಯಾಕ ಒಗೀತಿ ಹೌದು ಮಾಡಿ ಉಣ್ಬೇಕಾಗಿತ್ತು ಮಾಡ್ಯಾರ ಉಂಡಾರ ಬಿಡ್ಲಾಕ್ ಬರಂಗಿಲ್ಲ ಸೀರೆನು ಉಟ್ಟದಿಯ ಕಸಾನು ಉಡ್ಗದಿಯ ಅವ್ರ ಪಜಿತಿಗೆ ಸಿಕ್ಕ ಅವ್ರ ಮನ್ಯಾಗ ಹೋಗಿ ದನಾನು ಕಾದದಿಯ ಕಾಯ್ದಾನ ಹೊತ್ತಿದ ಅಂಬಲಿನೂ ಕುಡ್ದದಿಯ ಜೋಳಿಗ್ಯಾಗ ಬೆಂಕಿನೂ ಸುರ್ಕೊಂಡದಿಯ ನಾನಾ ತರದ ಅವ್ರ ಕೈಯಾಗ ಹಿಟ್ಟು ಸಹಿತ ಬೀಚ್ ಕೊಟ್ಟದಿ ಹಂಗೇನು ಮಾತಾಡ್ಲಕ್ ಹೋಗ್ಬೇಡ್ರಿ ಬಸವಣ್ಣ ಅದಕ್ಕೆ ಈಗ ಒಂದು ಮಾತು ಕೇಳ್ರಿ ಏನಂತ್ರಿ ಜಗತ್ತಿನೊಳಗ ಹ್ಯಾಣ್ತಿ ಯಾರನ್ನ ಮೆಟ್ಟಿಗೆ ಹಚ್ಚಿಲತ್ತ ಇವ್ ಹೇಳ್ತಾನ್ರಲ್ಲ ಗಂಡ ಮೆಟ್ಟಿಗೆ ಹಚ್ಚನತ್ತ ಹ್ಯಾಣ್ತಿನ ಆದ್ರ ಹೆಂಡ್ತಿ ಮೆಟ್ಟಿಗೆ ಹಚ್ಚಿಲತ್ತ ಇವ್ ಬಸು ಹೇಳ್ತಾನೆ ಬಸು ಬಸು ಅಲ್ಲ ಇವ ತುಸು